ಇನ್ನು ನೈಸ್ ವಿರುದ್ಧದ ಹೋರಾಟ ಮತ್ತೊಂದು ಹಂತವನ್ನ ತಲುಪಿದೆ. ಹೊಸ ಬಾಂಬ್ ಸಿಡಿಸಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಒಡಂಬಡಿಕೆ ಅಸ್ತ್ರವನ್ನ ಹೂಡಿದ್ದಾರೆ. ಅಂದ್ರೆ ನೈಸ್ ಅನ್ನ ತಾವು ಪರ್ಚೇಸ್ ಮಾಡುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಟ ಇದು ಅಂತ ಹೇಳ್ಕೊಂಡು ಕುಮಾರಸ್ವಾಮಿ ಅವರು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಇದರ ನಡುವೆನೇ ನೈಸ್ ವಿಚಾರ ಈಗ ಲೋಕಭವನದ ಅಂಗಳ ತಲುಪಿದೆ ಕೂಡ. ನೈಸ್ ಕಂಪನಿ ಟೇಕ್ ಓವರ್ ಮಾಡಲು ಸಿಎಂ ಒಡಂಬಡಿಕೆ. ದಾಖಲೆ ಕೊಡ್ತೀನಿಂದ ಎಚ್ಡಿಕೆ, ಹಿಟ್ ಅಂಡ್ ರನ್ ಎಂದ ಚಲುವರಾಯಸ್ವಾಮಿ. ಸರ್ಕಾರದ ವಿರುದ್ಧ ನೈಸ್ ಕಂಪನಿ ಅಸ್ತ್ರ ಹೂಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಹೋರಾಟವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಹೊಸ ಬಾಂಬ್ ಸಿಡಿಸಿರುವಂತಹ ಎಚ್ಡಿಕೆ ನೈಸ್ ಟೇಕ್ ಓವರ್ ಮಾಡೋದಕ್ಕೆ ಸಿಎಂ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ ಈ ಕಂಪನಿಯನ್ನೇ ಟೇಕ್ ಓವರ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಈಗಾಗಲೇ ಚರ್ಚೆಗಳು ಮಾಡಿ ಎಲ್ಲ ರೀತಿಯಲ್ಲಿ ಒಡಂಬಡಿಕೆ ಆಗೋಗಿದೆ. ಕುಮಾರಸ್ವಾಮಿ ಏನು ಆರೋಪ ಮಾಡಿದ್ದಾರೆ ಅದು 100% ಸತ್ಯ ಇದೆ, ಅದರಲ್ಲೇನು ಡೌಟ್ ಇಲ್ಲ. ಮುಂದಿನ ವಾರ ನೈಸ್ ಅಕ್ರಮದ ಬಗ್ಗೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಸಚಿವ ಚಲುವರಾಯಸ್ವಾಮಿ ಹಿಟ್ ಅಂಡ್ ರನ್ ಅಂತ ವ್ಯಂಗ್ಯವಾಡಿದ್ದಾರೆ. ದಾಖಲೆ ಇಲ್ಲದೆ ಮಾತನಾಡಲ್ಲ ಅಂತ ನಿಖಿಲ್ ವಾಗ್ದಾಳಿ ನಡೆಸಿದ್ದಾರೆ. ಅಕ್ರಮಗಳನ್ನ ಈ ಒಂದು ಹೆಸರಿನಲ್ಲಿ, ರಸ್ತೆ ಹೆಸರಿನಲ್ಲಿ BMICP ಅಂತಕ್ಕಂಥ ಅಥಾರಿಟಿನ ಯಾತಕ್ಕೋಸ್ಕರ ಪ್ರಾರಂಭ ಮಾಡಿದ್ರು, ಅದರ ಅಧ್ಯಕ್ಷರಾಗಿ ಈಗಿನ ಮುಖ್ಯಮಂತ್ರಿಗಳು ಏನೇನು ಮಾಡಿದ್ದಾರೆ ಅದು ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ, ದಾಖಲೆ ಸಮೇತ. ನಾನು ಅಷ್ಟರೊಳಗೆ ಎಲ್ಲ ರೀತಿ ನಿಮಗೆ ಮಾಹಿತಿ ಕೊಡ್ತೀನಿ. ಅವ್ರು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಅಂದಂಥ ಯಾವುದಾದ್ರು ಒಂದು ದಾಖಲೆ ಬಿಡುಗಡೆ ಆಗಿದ್ದರೆ ನಾವು ಇದ್ರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಅಂತ ನೀವು ನಂಬೋದು, ನಾವು ನಂಬೋದು. ಯಾವುದು ಬಿಡುಗಡೆ ಆಗಿಲ್ವಲ್ಲ. ಹಿಟ್ ಅಂಡ್ ರನ್ ಕೇಸಿಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳೋಕ್ಕಾಗುತ್ತೆ? ಹಿಟ್ ಅಂಡ್ ರನ್ನು ಅಂತಕ್ಕಂಥ ಹೇಳ್ತಕ್ಕಂಥ ಪಾಪ ಇತ್ತೀಚೆಗೆ ಅವಾರ್ಡ್ ಆಗಿರ್ತಕ್ಕಂಥ ನೂತನ ಸಚಿವರುಗಳು ಪಾಪ ಇನ್ನೂ ಕುಮಾರಣ್ಣವ್ರ ಬಗ್ಗೆ ಮಾತಾಡೋದೇನು ಬಿಟ್ಟಿಲ್ಲ. ಅವರು ಆಲೋಚನೆ ಮಾಡಬೇಕಾಗ್ತದೆ, ಇದೇ ಹಿಟ್ ಅಂಡ್ ರನ್ ಆಗಿದ್ದು ಯಾರು? ಬಿಡದಿ ಪ್ರಾಜೆಕ್ಟ್ ವಿಚಾರದಲ್ಲಿ ಯಾರು ಹಿಟ್ ಅಂಡ್ ರನ್ ಯಾರು ಅಂತಕ್ಕಂಥದ್ದು ಬೈರ್ಮಂಗಳ ಭಾಗದಲ್ಲಿ ರೈತರಿಗೆ ಗೊತ್ತಿದೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹಿಸಲಾಗುತ್ತಿದೆ ಅಂತ ಎಚ್ಡಿಕೆ ಆರೋಪಿಸಿದ್ದಾರೆ. ಈ ವಿಚಾರವೀಗ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ಜೆಡಿಎಸ್ ನಿಯೋಗ ದೂರು ನೀಡಿದೆ. ಕ್ರಮ ಕೈಗೊಳ್ಳುವುದಕ್ಕೆ ಸರ್ಕಾರಕ್ಕೆ ನಿರ್ದೇಶನ ನೀಡಿ ಅಂತ ಮನವಿ ಮಾಡಿದೆ. ಅನಿಲ್, TV9 ಬೆಂಗಳೂರು.